ಯಾರು ಏನೋ ಮಾಡ್ತಿದ್ದೆ ನೀನೇನೋ ಮಾಡ್ತಿದ್ದೆ ಸೀರಿಯಸ್ ಆಗಿ ಹೇಳ್ತೀರಿ, ನಿಮ್ಗೇನ್ ಅರ್ಥ ಆಗ್ತಿದ್ಯಾ ಇಲ್ವಾ? ಪೊಲೀಸ್ ಸ್ಟೇಷನ್ ಹೋಗ್ತಿರೋದು. Okay, let's go. ಹಲೋ, ಹೇಳಿ ಇನ್ಸ್ಟಾ. ಸ್ವಲ್ಪ ಹಿಂಗೆ ಆಚೆ ಬಂದ್ವಿ, ಸುಮ್ಮನೆ ಇಲ್ಲೇ ರೆಸಾರ್ಟ್ ಅಕ್ಕಪಕ್ಕನೇ ಬಂದ್ವಿ ಅಷ್ಟೇ. ಇಲ್ಲ, ನಾನು ಸಾಯಿಲು, ಸಂಜಯ್ ಮತ್ತು ಐಶು ಇಲ್ಲೇ ಕೂತಿದ್ದಾರೆ. ನಂಗೆ ಸ್ವಲ್ಪ ಹೊತ್ತಲ್ಲಿ ರೂಮ್ ಕೊಡ್ತಾರಂತೆ. ಇಲ್ಲ ಪರವಾಗಿಲ್ಲ. ಇಲ್ಲ ಇನ್ಸ್ಟಾ, ಅದರಿಂದ ಏನಿಲ್ಲ. ಅದಲ್ಲ, ಬೇರೆ ಮ್ಯಾಟ್ರು. ನಿಮ್ಗೆ ಎಷ್ಟೊತ್ತಾಗತ್ತೆ ಹೇಳಿ? ಇಲ್ಲ ಅದರಿಂದ ಅಲ್ಲ, ಒಂದು ಸ್ವಲ್ಪ ಇಲ್ಲೇನೋ ಬೇರೆ ಆಯಿತು. ನಿಮ್ಗೆ ಎಷ್ಟೊತ್ತಾಗುತ್ತೆ ಬರುತ್ತೆ? ನೀವು ಬನ್ನಿ, ಆಮೇಲೆ ಮಾತಾಡೋಣ. ಏನಿಲ್ಲ, ಒಂದು ಸ್ವಲ್ಪ ಬನ್ನಿ ಆರಾಮಾಗಿ, ಆಮೇಲೆ ಮಾತಾಡೋಣ. ಏನಿಲ್ಲ ಇನ್ಸ್ಟಾ, ಪ್ರಾಮಿಸ್ ಏನಿಲ್ಲ, ನೀವು ಬನ್ನಿ ಹೇಳ್ತೀವಿ. ಜಗಳ ಏನೋ ಅವ್ನು ಸುಮ್ಮನೆ ಹಂಗೆ ಉದ್ಯೋಗಕ್ಕೆ ಹೋಗ್ಬಿಟ್ಟು ಅವನೇ ಅಂತ ಸುಮ್ಮನೆ ಮ್ಯಾಟ್ರ್ ಹೇಳ್ಬಿಟ್ಟು ನಿನ್ನ ಬಾಯಿಗೆ ಮಾತಾಡೋಣ, ಬಾಯಿಗೆ ಮಾತಾಡೋಣ ಅಂತ ಹೇಳಿ ಸೇಮ್ ಇವಾಗ ಸುಮ್ಮನೆ ಅಂತ ಹೇಳಬೇಕು. ರೆಡಿ? ಎತ್ತು ಫೋನ್ ಮಾಡು. ಎಲ್ಲಿದ್ದೀನಿ ಅನ್ಬೇಕು ನಾನು? ಆಚೆ ಇದೀವಿ. ಸರಿ ಆಯ್ತು ಬೇಗ ಬಾ. ಆಯ್ತು ಬಾರ, ಹೇಳ್ತೀನಿ ಬಾರ, ಹೇಳ್ತೀನಿ ಬಾ. ಅಣ್ಣ ಇರಿ ಅಣ್ಣ, 1 ನಿಮಿಷ. ಎಷ್ಟೊತ್ತಾಗುತ್ತೆ ಶಾ? 1 ಅವರ್ ಆಗುತ್ತೆ ಶಾ. ಯಾಕೆ, ಏನಾಯ್ತು ಹೇಳು? ಹೌದಾ, ಸರಿ ಆಯ್ತು, ಮುಗಿಸ್ಕೊಂಬ. ಹೇಳ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಹೇಳ್ತೀನಿ. ಏನಾಯ್ತು? ಹೇಳ್ತೀನಿ. ಒಳ್ಳೆ ಪ್ರ್ಯಾಂಕ್ ಮಾಡ್ತಾ ಇದೀವಿ, ಆಗತ್ತೆ. ನಮ್ಮೇಲೆ ಮಾಡಲ್ಲ. ಫೋನ್ ಮಾಡ್ತು ನನಗೆ. ಹಲೋ ಶಾ, ಹೇಳು ಶಾ. ಇಲ್ಲೇ ಇದ್ದೆ ಕಣೋ. ಅಷ್ಟು ಮುಂದೆ ಕೇಳು. ಆಯ್ತಾ ನಿಂದು? ಹೇಳು. ಇಲ್ಲಿ ಸಾಯಿಲ್ ಯಾರ ಜೊತೆ ಜಗಳ ಆಡ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ರು ಯಾರೋ ಕರ್ಕೊಂಡೇ ಹೋಗ್ಬಿಟ್ಟಿದ್ದಾರೆ ಶಾ ಅವನ್ನ. ವೆರಿ ನೈಸ್. ಸರಿ. ಇಲ್ಲ ಕಣೋ, ಸೀರಿಯಸ್ ಆಗಿ ನೇಹವ್ರು ಇವಾಗ ಹೇಳ್ತಾ ಇದ್ದಾರೆ ನನಗೆ. ಹೌದಾ? ಓಕೆ. ಸಾಯಿಲ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲೇ ಸಿದ್ಧಾರ್ಥ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ನಾನು. ವಿಡಿಯೋ ಕಾಲ್ ಮಾಡ್ಬಿಟ್ಟು ಸ್ವಲ್ಪ ಮಗ ತೋರಿಸು. ಸರಿ, ಓಕೆ ಆಯ್ತು. ಬಂದೆ. ನಮಗೆ ನೇಹ ಅವ್ರು ಫೋನ್ ಮಾಡ್ಬಿಟ್ಟು ಸಾಯಿಲ್ನಾರು ಎತ್ತಾಕೊಂಡು ಹೋಗ್ಬಿಟ್ಟವ್ರೆ ಅಂತ ಫ್ರ್ಯಾಂಕ್ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತವ್ರೆ. ಅದು ಫ್ರ್ಯಾಂಕ್ ಮಾಡೋಕ್ಕೆ ಆ ದೇಹನ ಎತ್ತೋಕೆ ಯಾರಾದ್ರೂ ಆಗುತ್ತಾ ಅಂತ. ಎತ್ತಾಕೊಂಡು ಹೋಯ್ತಾ ಇರದೆ ನಮ್ಮ ಮನೆ ದೇವರಾಣೆ, ಎತ್ತಾಕೊಂಡು ಹೋಯ್ತಾ ಇರದೆ. 4 ಜನ ಎಳ್ಕೊಂಡು ಹೋಗಿ ಕಾಡಲ್ಲಿ ಹಾಕೊಂಡು ಹೋಗ್ಬಿಟ್ರಂತೆ ಸಾಯಿಲ್ನ. ನೋಡೋಣ ಹೋಗ್ಬಿಟ್ಟು ಏನು ಅಂತ. ಫೋನ್ ಎತ್ತಾ ಇಲ್ಲ. ಹೇಳು ಶಾ. ಅಷ್ಟು ಡೌಟ್ ಇದ್ರೆ ಇರೋ 1 ನಿಮಿಷ ಹೇಳಿದ್ದೀನಿ. ಒಂದ್ ನಿಮಿಷ ತೋರಿಸ್ತೀನಿ. ಅಲ್ಲೇ ಹೋಗ್ತೀನಿ, ಅಲ್ಲಿಂದಾನೇ ಕಾಲ್ ಮಾಡ್ತೀನಿ. ಆಯ್ತು, ಅವ್ರು ನಗಾಡ್ತಾ ಇಲ್ಲ ಕಣ. ಲೈ ಇರು ಮಾಡ್ತೀನಿ. ಆಯ್ತು, ನೀನೇ ನಂಬುವಂತ ಇರು ಶಾ. 1 ನಿಮಿಷ. ಒಂದ್ ಸ್ವಲ್ಪ ಆರಾಮಾಗಿ ಬನ್ನಿ ಆಯ್ತಾ? ನಾವು ಲೊಕೇಶನ್ ಕಳಿಸ್ತೀವಿ, ಅಲ್ಲಿಗೆ ಬನ್ನಿ. ಸೀರಿಯಸ್ ಆಗಿ ಹೇಳ್ತೀರಿ, ನಿಮ್ಗೇನ್ ಅರ್ಥ ಆಗ್ತಿದ್ಯಾ ಇಲ್ವಾ? ಏನ್ ಸಂಜಯ್ ಅವ್ರು ಹೆಂಗ್ ಆಗ್ತಾರೆ? ಏನೋ ಅವ್ನು ಒಂಥರ ಅವಾಗ ಮಾಡ್ತೀನಿ ರುಷಾ. ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಪ್ರ್ಯಾಂಕ್ ಮಾಡೋದು ಜನ. ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಪ್ರ್ಯಾಂಕ್ ಮಾಡೋದು. ಗುಪ್ತು ಏನ್ ಜೋರ್ ಮಾಡೋ ನೋಡಿ ಆಚೆ. ಇವಾಗ ಪೊಲೀಸ್ ಸ್ಟೇಷನ್ ಹೋಗ್ತಿರೋದು. ನಂಬೇಕಲ್ಲ ಅದಕ್ಕೆ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಸಾಯಿಲ್ನ ಹೇಳ್ಕೊಂಡು ಹೋಗ್ತಾ ಹೇಳು ಶಾ. ಇಲ್ಲ ಬರ್ತಾ ಇಲ್ಲ. ಆಯ್ತು, ನೀನು ಮುಗಿಸ್ಕೊಂಡೆ ಬಾ ಶಾ, ನಾನು ಹೋಗಿರ್ತೀನಿ, ಮಾತಾಡ್ತೀನಿ. ಅಲ್ಲ ಇದು ಅಲ್ಲ ಇನ್ಸ್ಟಾ, ನಿಮ್ಗೆ ಇಲ್ಲಿ ಯಾರಾದ್ರೂ ಗೊತ್ತಿರೋರು ಇದ್ದಾರಾ?
ಸಾಯಿಲ್ ಅಂತಾನೆ ಗೊತ್ತಿಲ್ಲ. ನಾವ್ 20 ಸರಿ 30 ಸರಿ ಕಾಲ್ ಮಾಡ್ತಾ ಇದೀವಿ, ಎತ್ತುತ್ತಾ ಇಲ್ಲ ಅವರು. ಅವ್ರು ಬಂದ್ ಕಾರಲ್ಲಿ ಎಳ್ಕೊಂಡು ಹೋದ್ರು. ನಾವು ಇದು ಕಾರಲ್ಲಿ ಹೋಗ್ತಾ ಇದ್ವಿ ಇಲ್ಲೊಂದು ಟೀ ಅಂಗಡಿ. ಮಾಡ್ತೀನಿ ಇರಿ ಒಂದ್ ನಿಮಿಷ. ಅಲ್ಲ ಅವ್ನು ಸೀರಿಯಸ್ ಆಗಿ ನಾವು ಇಲ್ಲಿ ಒಂದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನು ಫುಲ್ ಹೇಳ್ತೀನಿ. ಅಲ್ಲ ಸಂಜೆ ಅಲ್ಲಿ ದೇವರೇ, ಸಾಯಿಲ್ಲ ಬಿಟ್ಟು ಬಂದ್ಬಿಡಿ ಅಲ್ಲಿಗೆ. ಅಯ್ಯೋ ದೇವ್ರೆ, ಎಷ್ಟು ಚೆನ್ನಾಗಿ ನಗಾಡಿದ್ರಿ ಅಂದ್ರೆ. ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಅವ್ನು ನಂಬ್ತಿದ್ದ. ಇಲ್ಲ ಕೇಳಿಸಿಲ್ಲ. ಒಂದ್ ನಿಮಿಷ ಇರು ಹೇಳಿ. ಅಲ್ಲ ಇನ್ಸ್ಟಾ ನೀವು ಜೋಕ್ ಅನ್ಕೊಂತಾ ಇದೀರ. ಒಂದ್ ಸ್ವಲ್ಪ ಸೀರಿಯಸ್ ಆಗಿ ನಾವು ಬನ್ನಿ ಇಲ್ಲಿ ಅಂದ್ರೆ ಬನ್ನಿ. ಬರ್ತಾ ಇದ್ದ ಭಾಷಾ, ಸ್ವಲ್ಪ ಬೇಗ ಭಾಷಾ. ನಾವು ಆಗ್ಲಿಂದ ಏನೋ ನಿಮಗ್ ಟೆನ್ಷನ್ ಕೊಡ್ಬಾರ್ದು ಅಂತ ಹೇಳ್ತಾ ಇದ್ರೆ ನೀವು 1 hour 1.5 hour ಅಂತ ಹಂಗೆ ತಳ್ಕೊಂಡು ಹೋಗ್ತಾ ಇದೀರಾ. ನಿಜವಾಗ್ಲು ಕಣೋ, ಇವ್ರದ್ದು ಯಾವ್ದಿರು ಸಂಜೆ ಅವ್ರೆ ಅಲ್ಲಿ ನಮ್ ತಾಯಣಗೂ ಬಾರೋ. ಹ್ಞೂ ಕಣೋ ಲೇ, ಬಾರೋ ಪ್ಲೀಸ್ ಕಣೋ. ನಮ್ ತಾಯಣೆ ಕರ್ಕೊಂಡು ಹೋಗ್ಬಿಟ್ಟವ್ರು ಕಣೋ. ನೇವ್ರು ಹೇಳಿನೇ ಗೊತ್ತಾಗಿದ್ದು. ಸಿದ್ಧಾರ್ಥ ಪೊಲೀಸ್ ಸ್ಟೇಷನ್. ಇನ್ಸ್ಟಾ ಇಲ್ಲಿ ಏನಾಯ್ತು ಕೇಳಿ ಫಸ್ಟ್. ನೀವು ಬರಕ್ ಮುಂಚೆ ನಾವ್ ಗಾಡಿಯಲ್ಲಿ ಹೋಗ್ತಾ ಇದ್ವಿ, ಸಾಯಿಲ್ ಓಡಿಸ್ತಾ ಇದ್ರು. ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿದ್ರು. ಆಪೋಸಿಟ್ ಅಲ್ಲ, ಇನ್ನೊಂದ್ ಕಡೆಯಿಂದ ಇನ್ನೊಬ್ರು ಅಂಕಲ್ ಬಂದ್ರು. ಅವ್ರು ಒಂದ್ ಸ್ವಲ್ಪ ಟಚ್ ಆದಂಗ ಆಯ್ತು, ಬಟ್ ಏನ್ ಆಗಿಲ್ಲ. ಅವ್ರು ಬೈಯಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಒಂದ್ ಸ್ವಲ್ಪ ಸಾಯಿಲ್ ಒಂದ್ ಸ್ವಲ್ಪ ಸುಮ್ನೆ ಇದ್ರು. ಏನು ವಿಡಿಯೋ ಎಲ್ಲ ಮಾಡ್ಬಿಟ್ರೆ ನೀವು ದೊಡ್ಡ ಅದು ಇದು ಅಂತೆಲ್ಲ ಮಾತಾಡಿದ್ರು. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ನಾವ್ ಸರಿ ಆಯ್ತು ಬಿಡಿ ಅಂತೆಲ್ಲ ಹೋಗಕ್ಕೆಲ್ಲ ಟ್ರೈ ಮಾಡಿದ್ರು, ಅವ್ರು ಬಿಡ್ತಾನೆ ಇರ್ಲಿಲ್ಲ. ಆಮೇಲೆ ಸಾಯಿಲ್ ಒಂದ್ ಸ್ವಲ್ಪ ಕೋಪ ಬಂತು, ಹೊಡಿಯಕ್ ಕೈ ಎತ್ತಿದ್ರು ಅಷ್ಟೇ, ಏನು ಮಾಡಿಲ್ಲ. ಅದಾದ್ಮೇಲೆ ಸ್ವಲ್ಪ ಸುಮ್ನೆ ನಾವು ಸೈಡಲ್ಲಿ ನಿಂತ್ಕೊಂಡು ಇವ್ರು ಇದು ಸಂಜಯ್ ಅವರು ಸ್ಮೋಕ್ ಮಾಡ್ತಿದ್ರು. ಯಾರು? ಸಂಜಯ್ ಅವ್ರು ಸ್ಮೋಕ್ ಮಾಡಕ್ ಆ ಕಡೆ ಹೋದ್ರು. ಸರಿ ಬಂದೆ ರೀ ಗುಪ್ತಾ, ಅಲ್ಲೇ ಬರ್ತಾ ಇದೀನಿ, ಹೊರಟೆ ನಾನೀಗ ಬಂದ್ ಮಾತಾಡ್ತೀನಿ. ಅಲ್ಲೇ ಕಳಿಸಿ, ಲೊಕೇಶನ್ ಕಳಿಸಿ. ಕಳ್ಸಿದಾರೆ ಆಲ್ರೆಡಿ, ಕಳ್ಸಿದೀರಾ? ಓಕೆ ಬಾಯ್. ಸರಿ ಅಲ್ಲೇ ಬರ್ತಿದ್ದೀವಿ. ಸ್ಟಾರ್ಟಿಂಗ್ ಹಿಂಗ ಹೇಳು ಬಿಡಿ, ಇನ್ನೆಲ್ಲ ತೋರಿಸುತ್ತಾ? ಇಲ್ಲ ಅದೆಲ್ಲ ಏನ್ ಕೇಳಿಲ್ಲ. ವಿಡಿಯೋ ಕಾಲ್ ಕಟ್ ಮಾಡ್ಬಿಟ್ವಿ, ನಾರ್ಮಲ್ ಕಾಲ್ ಮಾಡಿದ್ವಿ. ಅದಾದ್ಮೇಲೆ ಈ ತರ ಕತೆ ಆಯ್ತು ಅಂತ ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ನಾನು ಮಾತಾಡಿ ಅದೇ ಇದು ಪೊಲೀಸ್ ಸ್ಟೇಷನ್. ಅವ್ನು ಸ್ಟೇಷನ್ ನೋಡ್ಬೇಕು, ವಿಡಿಯೋ ಕಾಲ್ ಏನ್ ಮಾಡ್ತೀವಿ. ಇಲ್ಲ ಅವ್ನು ಅಲ್ಲೇ ಕಲಿಯೋಣ ಅಂತ. ಈ ಭಾಷಾ ಇಲ್ಲಿ ಕರ್ಕೊಂಡು ಹೋಗಿ ಇಲ್ಲೇ ಇದೀವಿ ಅಂತ ಹೇಳೋಣ. ಸ್ಟೇಷನ್ ಹತ್ರ ಹೋದ್ರೆ ಸುಮ್ಮನೆ ಅಲ್ಲಿ ಒಪ್ಕೊಂಡ್ಬಿಡ್ಬೇಕು, ಬ್ರ್ಯಾಂಕ್ ಮಾಡಿದ್ದು ನಾವು ಅಂತ ಬೇಗ ಒಪ್ಕೊಂಡ್ಬಿಡ್ತೀವಿ. ಇವಾಗ ಸೈಡಿಗೆ ಹಾಕಿ ಸ್ಟೋರಿ ಹಾಕ್ತೀನಿ. ಮೈಸೂರಿಗೆ ಬಂದಿದ್ದೆ, ಒಂದು ಜಗಳ ಆಯ್ತು, ನಾನು ಕೈ ಎತ್ತಬಾರ್ದಿತ್ತು, ಕೈ ತಪ್ಪು ಮಾಡಿದೆ, ಸಾರಿ ಅಂತ ಹೇಳ್ಬಿಟ್ಟು. ಎಲ್ಲ ಇದ್ದಕ್ಕಿದ್ದಂಗೆ ಸ್ಟೋರಿ ಆಗ್ತದೆ. ಅಲ್ಲ ತಪ್ಪೇ ಇರ್ಲಿಲ್ಲ ನಂದು, ಸುಮ್ನೆ ಕರ್ಕೊಂಡು ಹೋಗಿ ಹಿಂಗ್ ಮಾಡಿದಾರ ಅಂತ ನೀನ್ ಸ್ಟೋರಿ ಆಗ್ತದೆ. ಸುಳ್ಳು ಹೇಳ್ತಾ ಇದಾರೆ. ತಾಯಣೆ ಅಂತ ಅವ್ನು ಇಟ್ಟ, ಸುಳ್ಳು ತಾಯಣೆ ಹೇಳ್ತವನು. ಎನಿವೇಸ್ ಬನ್ನಿ ನೋಡೋಣ ಸೀರಿಯಸ್ ನಿಜಾನ ಅಂತ. ಬ್ರೋ ಸ್ವಲ್ಪ ಹೋಗೋಣ, ಎಮರ್ಜೆನ್ಸಿ ಇದೆ. ನೀವು ಸಂಜೆ ನೋಡ್ರೆ ತಾಯಣೆ ಅಂತವನೇ, ಏನು ನಿಜಾನೋ ಸುಳ್ಳು ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಇಷ್ಟೊತ್ತು ಪ್ರ್ಯಾಂಕ್ ಅಂದ್ಕೊಂಡಿದ್ದೆ, ಬಟ್ ಅವ್ನು ತಾಯಣೆ ಅಂದಾಗ ನನಗೆ ಒಂಚೂರು ಜಲ್ ಅಂತು. ನೋಡೋಣ ಬನ್ನಿ. ಸಂಜೆ ಸ್ವಲ್ಪ ಜಾಸ್ತಿ ತಾಯಣೆ ಹೇಳ್ತಾನೆ, ಹಂಗೇನೋ ಡವ್ ಮಾಡೋಣ ಗೊತ್ತಿಲ್ಲ. ನೋಡೋಣ ಏನು ಮಾಡಕ್ಕೆ ಹೋಗಿದ್ದಂತೆ ಭಯ ಅವರು. ಏನೋ ಯಾರೋ ಗಾಡೀಲಿ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ ಅಂತ ಹೇಳ್ತಾರೆ. ಡವ್ ಅಲ್ಲ ಅವರು ಸಾಯಿಲ್ ಏನ್ ಚಿಕ್ಕ ಹುಡುಗನ, ಮುರುಗ ಹಾಕೊಂಡು ಹೋಗ್ತಾರ. ಸಾಯಿಲ್ ಮುರುಗ ಇದ್ದಂಗಿದ್ದಾನ ಅವನು. ವಿಡಿಯೋ ಕಾಲಲ್ಲಿ ನಗ್ತಾರೆ, ಕಾಲಲ್ಲಿ ಟೆನ್ಷನ್ ತೋರಿಸ್ತಾರೆ ಬ್ರೋ. ನೋಡೋಣ ಬನ್ನಿ ಏನು ಅಂತ. ಬೆಂಗಳೂರಲ್ಲಿ ಬೇಡ, ಸ್ವಲ್ಪ ಆಕ್ಟಿಂಗ್ ಮಾಡುತ್ತಾರೆ. ನೋಡಿ ಬಟ್ಟೆ ಇಟ್ಟೆಲ್ಲ ಹಾಕೊಂಡಿರ್ತಾರೆ. ಉಳಿತೆ ಕಡೆ ಇವಾಗ್ಲೇ ಎಲ್ಲ ಒಂದೇ ವಿಡಿಯೋ ಮಾಡೋದೆಲ್ಲ ಮಾಡ್ಕೊಡ್ತೀನಿ. ಇರುತ್ತೆ ಏನ್ ಗೊತ್ತಿಷ್ಟ ಆಯ್ತಾ, ಮೈಸೂರಿಗೆ ಬಂದಿದ್ದು ದೊಡ್ಡ ಒಂದು ಸೀನ್ ಆಯ್ತು, ಒಂದು ಜಗಳ ಆಯ್ತು.
ನೋಡಿ ಹೊಡ್ಕೊಂಡು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೀಟರ್ ಹಾಕು, ಕಣ್ಣೂರಿ ಬರುತ್ತೆ ನಂಗೆ. ಒಂದೊಂದು ಹೀಟರ್ ಹಾಕು. ನೋಡ್ರಿ ನಮ್ಮ ಎಫರ್ಟ್ಸ್ ನೋಡ್ರಿ. ನೋಡಿ ಹಬ್ಬದೇ ಇಲ್ಲ ಅಂತಾರೆ ಅವ್ರು ಆದ್ರೂ ಸಾಕ್ಷಿ ಸ್ವಲ್ಪ ಹಿಂಗ್ ಒರ್ಸ್ಕೊತಿ ಇಲ್ಲೆಲ್ಲ ಬ್ಲಾಕ್ ಆಗ್ಬೇಕು. ಇಲ್ಲಿ ಹುಡುಗರೆಲ್ಲ ಇದ್ದಾರೆ, ಇಲ್ಲಿ ವಿಡಿಯೋ ತೋರಿಸ್ಬೋದು. ಸೊ ಗೈಸ್ ಇವಾಗ ಲೊಕೇಶನ್ ಎಲ್ಲ ಕಳ್ಸಿದೀವಿ, ಸ್ವಲ್ಪ ನಂಬಿದ್ದಾರೆ, ಬನ್ನಿ ನೋಡೋಣ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಏನೋ 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 ಇದು ಲೇ, ಏನೋ ಆಕ್ಟಿಂಗ್ ಇದು ಲೇ. 10 ರೂಪಾಯಿ ಮಾಡೋದು 11 ರೂಪಾಯಿ ಮಾಡ್ತಾ ಇದೆಯಲ್ಲೋ. ಇನ್ನೊಂದ್ಸಲ ಅರಿಬೇಕು ಅನ್ಸುತ್ತಿನ. ಹೌದಾ ಸಾಕು, ಜಾಸ್ತಿ ಮಾಡಿದ್ರೆ ಡೌಟ್. ಹಾ ಇದು ಮಾಡ್ಕೊಂತೀನಿ. ಕಲ್ಲು ಅಷ್ಟೆಲ್ಲ ಬೇಡ, ಜಾಸ್ತಿ ಆಗುತ್ತೆ. ಎಂತ ಪ್ರಾಂಕ್ ಏನೋ ಮಾಡ್ತಿರೋದು ಸಾಕ್ತಿದಾ? ಫೋನ್ ಕೊಡು. ಏನು ಹೇಳ್ತೀರಾ ಬ್ರೋ? ನಗಾಡ್ಬೇಡ, ಗೊತ್ತಾಗ್ಬಿಡುದು. ನಾನು ಹೇಳ್ತೀನಿ ನಿನ್ಗೆ ಅದು ಪೋಸ್ಟ್ ಮಾಡ್ಬೇಕಾ ಬೇಡ ಅಂತ. ಮಾಡು. ಮತ್ತೆ ರೆಡ್ ಮಾಡ್ಕೊಳಕ್ಕಾಗಲ್ಲ, ರೆಡಿ ಇನ್ನು ಫುಲ್ ಕಾನ್ಸಂಟ್ರೇಷನ್ ನಿಂದು. ರೆಡ್ ಕಲರ್ ಕಾಣಿಸ್ತಿದ್ಯಾ? ಸೊ ನಾನು ನನ್ನ ಫ್ಯಾಮಿಲಿ ಜೊತೆ ಮೈಸೂರು ಬಂದಿದ್ದೆ. ಸೊ ಇಲ್ಲಿ ಒಂದು ಜಗಳ ಆಯಿತು, ನಾನು ದೊಡ್ಡವ್ರ ಕೈ ಎತ್ತಬಾರ್ದಿತ್ತು, ತಪ್ಪಾಯಿತು. ಐ ಆಮ್ ರಿಯಲಿ ಸಾರಿ. ನನ್ನಿಂದ ಮೈಸೂರು ಹೋಗಿ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಿದೆ. ಐ ಆಮ್ ರಿಯಲಿ ಸಾರಿ. ಕ್ಷಮೆ ಇರಲಿ. ಥ್ಯಾಂಕ್ ಯು. ಆಕ್ಟಿಂಗ್ ಕಿಂಗು ತುಂಬ ಅಣ್ಣಿಗೆ ಕಾಲ್ ಮಾಡ್ತಿದ್ದೀವಿ. ಹಲೋ, ನಿಮ್ಗೊಂದು ಲೊಕೇಶನ್ ಕಳಿಸಿದ್ದೀನಿ, ಅಲ್ಲಿ ನಿಮ್ಮ ತಮ್ಮ ಅವರೇ ಬರ್ಬೇಕು. ನೀವು ಏನಂದ್ರು? ಏನು ಮಾತಾಡಿದ ಕಟ್ ಮಾಡಿ ಇಲ್ಲಿ ಬನ್ನಿ ಗೈಸ್. ಅಣ್ಣನ ಮೇಲೆ ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಏನಂದರೆ ಒಂದು ಮೈಸೂರು ಬಂದಿರಲ್ಲ ಫ್ಯಾಮಿಲಿ ಜೊತೆ ನಾವು. ಸೊ ಇಲ್ಲಿ ಒಂದು ಜಗಳ ಆಗಿದೆ. ಅಣ್ಣ ಯಾರೋ ಇವೆಂಟ್ಗೆ ಹೋಗಿದ್ದ. ಸೊ ಪ್ಲ್ಯಾನ್ ಮಾಡಿ ನನ್ನ ಯಾರೋ ಎಳ್ಕೊಂಬಂದು ಈ ಥರ ಹೊಡೆದವ್ರೆ ಅಂತ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಸೊ ಸಂಜೆ ಅಣ್ಣ ಮತ್ತು ನೇಹ ಅವರು ಕರ್ಕೊಂಬರ್ಬೇಕು ಅಣ್ಣನಿಗೆ. ನಾನು ಯಾವುದೋ ಜಾಗದಲ್ಲಿದ್ದೀನಿ. ಇಲ್ಲಿ ಯಾರೋ ಇಬ್ಬರು ಹುಡುಗರು ಸಿಕ್ಕಿದ್ರು, ಅವ್ರ ಕೈಲಿ ಒಂದು ವಿಡಿಯೋ ಕಳಿಸಿದ್ದೀನಿ ನನಗೆ ಹೊಡೆದಿರೋದು. ಸೊ ಆ ವಿಡಿಯೋನ ಅಣ್ಣಗೆ ಕಳಿಸಿ ಅವ್ರ ವ್ಲಾಗಲ್ಲಿ ತೋರಿಸ್ತಾನೆ, ನೋಡಿ. ಸಖತ್ತಾಗತ್ತೆ ಪ್ರ್ಯಾಂಕ್. ನೋಡಿ ಗೈಸ್, ಬಟ್ಟೆ ಎಲ್ಲ ಹಾಕೊಂಬಿಟ್ಟಿದ್ದೀನಿ, ಮಾರ್ಕೆಲ್ಲ ಆಗ್ಬಿಟ್ಟಿದೆ, ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ. ಸರಿಯಾಗಿ ಹೊಡೆದವ್ರೆ. ರೆಡಿ, ಅವ್ನು ಬಂದು ಎಷ್ಟು ಸ್ಟಾರ್ಟ್ ಮಾಡೋಣ. ಸಾಯಿಲ್ನ ಬೇರೆ ಜಾಗದಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. నేను ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಆನ್ ದ ವೇ ಇದ್ದಾನೆ. ಫುಲ್ಲು ಬೇಜಾರಲ್ಲಿ ನಿಂತಿರ್ಬೇಕು. ನಾನು ನೇವ್ರು ನಿಂತಿದ್ದೀವಿ ಇಲ್ಲೇ. ನೋಡೋಣ ಏನಾಗುತ್ತೆ, ಅಂತಾನ ಇಲ್ವಾ ಎಲ್ಲ ನಮ್ಮ ಕೈಯಲ್ಲಿದೆ. ನಂಬಿಸೋದು ನಮ್ಸನಾಗ ಎಷ್ಟು ಪ್ರ್ಯಾಂಕ್ ಮಾಡಿಲ್ಲ ಅವ್ರು ನಮ್ಮ ಮೇಲೆ. ಇದೇ ಒಂದು ಇವತ್ತು ವಿಡಿಯೋ ಮಾಡಿ. ವಾ ವಾ ವಾಟ್ ಅ ಪ್ರ್ಯಾಂಕ್. ವಾ ಗೈಸ್, ವಾ ಬನ್ರಿ. ಅವನು ಯಾರೋ ನನ್ನ ಮಗ ನನಗೆ ಲೊಕೇಶನ್ ಕಳ್ಸೋಣ. ಅವನಿಗೆ ನಾಕ್ ಬಿಡ್ತೀನಿ. ಲೊಕೇಶನ್ ಕಳಿಸ್ಬಿಟ್ಟು ಐ ಹ್ಯಾವ್ ಸೆಂಟ್ ಲೊಕೇಶನ್, ಯು ಶುಡ್ ಕಮ್ ಹಿಯರ್ ಅಂತೆ. ಬಾ, ಅವ್ನು ಯಾರು ಅವ್ನು ಕರ್ಕೊಂಡು ಹೋಗ್ಬೇಕು. ಅವನ ಹತ್ರ ಬನ್ನಿ. ಹತ್ತಿ. ಓ, ನಿಮ್ಗೂ ಗೊತ್ತಿತ್ತಾ? ಏನ್ ಪ್ಲಾನು? ನನಗೆ ನಿಜ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇವಾಗ ನನಗೆ ಅಲ್ಲೇ ಗೊತ್ತಿತ್ತು, ನಾನು ಬಟ್ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ನಿಜ ಆಗಿದೆ ಅನ್ಸ್ತಾ? ಹೌದಾ? ಅವ್ನು ವಿಡಿಯೋ ನೋಡ್ಬೇಕು. ನನ್ನಿಂದ ಬೇಜಾರಾಗಿದೆ. ಒಂದೇ ಒಂದು ಲೈನ್ ನಡ್ಕೊಂಡ್ಬಿಟ್ಟ ಅವನೇ. ಎಲ್ಲಿದ್ದಾರೆ? ಕರ್ಕೊಂಡು ನೋಡ್ರಿ. ಅವನಿಗೆ ಗೊತ್ತಿಲ್ಲ ಅಂತೇಳಿ ಅವ್ರಿಗೆ ಪ್ಲಾನ್ ಮಾಡಿ ಬನ್ನಿ. ಅವ್ನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು. ಸಮೀರ್ ನಂಬಿಡಿದಾನೆ, ಬರ್ತಾ ಇದೀವಿ ಅಂತ ಮೆಸೇಜ್. ನನ್ನ ಬಕರ ಅನ್ಕೊಂಡ್ಬಿಟ್ಟವ್ರೆ ಗೈಸ್. ಆದ್ರೂ ಸ್ವಲ್ಪ ಆರ್ಟ್ ಬಿಟ್ಟು ಬಾಯ್ ನೋಡ ಬ್ರೋ, ನಂಬಿದ್ದಾರೆ ಸ್ಯಾಮು. ನಾವು ಬರ್ತಾ ಇದೀವಿ, ಆಯ್ತಾ? ಅದೇ ಇಲ್ಲಿ ಕಾಫಿ ಅಂಗಡಿ ಹತ್ರ ಇದೀವಿ, ಬರ್ತಾ ಇದೀವಿ. ಲೊಕೇಶನ್ ಕಳಿಸಿ ನಮಗೆ. ಸರಿ ಬರ್ತೀವಿ. ನೀವು ಫುಲ್ ಡ್ರಾಮಾ.
ಸಾರಿ ಸಾಯಿಲ್ ದಯವಿಟ್ಟು ಎಲ್ಲಾದ್ರೂ ಮಾಡೋದ. ಆಯ್ತು. ನನಗೆ ಗೊತ್ತಿದ್ದು ಒಂದೇನೆ, ಅವ್ರ ಮುಂದೆ ನಗ್ಬೇಕಷ್ಟೇ. ನಾನು ನಕ್ಕಿದ ತಕ್ಷಣ ರಿಯಾಲಿಟಿ ಗೊತ್ತಾಗುತ್ತೆ. ವೆರಿ ಗುಡ್, ವೆಲ್ ಟ್ರೈಡ್, ವೆರಿ ಗುಡ್. ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಗೊತ್ತಾ? ಅಂಕಲ್ ಹೋಗ್ದಾಗ ಅರ್ಧ ಗಂಟೆ ಆಗಿದೆ. ಯಾವ ಅಂಕಲ್? ಟೀ ಅಂಕಲ್ಗೆ. ಯಾವ ಟೀ ಅಂಕಲ್? ಅಲ್ಲಿ ಅವರು ಹಾ, ಬಂದ್ರೆ ಹೇಳಿ ಈ ತರ ಕರ್ಕೊಂಡೋದ್ರು ಅಂತ. ಅವ್ರ ಒಪ್ಪಕ್ಕೆ ರೆಡಿ ಇಲ್ಲ. ಕಾಫಿ ಬೇರೆ ತಗೊಂಡು ಹ್ಮ್. ಸ್ವಲ್ಪ ಟೆನ್ಷನ್ ಅಲ್ಲಿ ಇರಿ ಇನ್ಸ್ಟಾ ನೀವು. ನಂಗೆ ಕೆಟ್ಟು ತಲೆನೋವು. ಎಸಿಗೆ ಆಫ್ ಮಾಡಪ್ಪ, ಎಸಿ ಫಸ್ಟ್. ನಮ್ಮ ಸತ್ತರನೇ ಮಾತಾಡಿ. ನನಗೆ ಸಂಜೆ ಯಾವಾಗ ತಾಯಣ್ಣೆ ಅಂದ ಅವಾಗ ಸ್ವಲ್ಪ ಯೋಚನೆ ಬಂತು. ಆಮೇಲೆ ನೆನಪಾಯ್ತು, ಸಂಜೆ ಮೊದ್ಲಿಂದಾನು ತಾಯಣ್ಣೆ ತುಂಬಾ ಸುಳ್ಳೇಡಿದೆ ನನ್ನ ಹತ್ರ. ತಾಯಣ್ಣೆ ಇಲ್ಲೇ ಮತ್ತಿ ಕೆರಳಿದ್ದೀನಿ ಅನ್ಬಿಟ್ಟು ಯಲಂಕಲ್ ಇರ್ತಾನೆ ಅವನು. ಚಿನ್ನ ಪ್ರಾಕ್ಟೀಸ್ ಮಾಡ್ಬೇಕು ಇಬ್ರು ವಿಡಿಯೋ ಕಾಲಲ್ಲಿ ನಗ್ದೇ ಇರೋದನ್ನ. ವಿಡಿಯೋ ಕಾಲಲ್ಲಿ ಮಾತಾಡ್ರೆ ಹಿಂಗ್ ತೋರ್ಸ ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಮಾತಾಡೋದು. ವಿಡಿಯೋ ಕಾಲ್ಗೆ ಬರ್ತಾಯಿಲ್ಲ ಇಬ್ರು. ಬಂದ್ರ ಅವ್ನು ಹಾಕೊಂಡು ಮಾತಾಡ್ತಿದ್ದೀನಿ ನಿಮ್ಮ ಹತ್ರ. ನಂಗೆ ಪ್ರ್ಯಾಂಕ್ ಗಿಂತ ಜಾಸ್ತಿ ಹಿಂಸೆ ಆಗ್ತದೆ. ನನಗೆ ಗೊತ್ತು ಪ್ರ್ಯಾಂಕ್ ಅಂತ. ಇವ್ರು ಯಾಕೆ ಇಷ್ಟು ಎಫರ್ಟ್ಸ್ ಹಾಕ್ತವ್ರೆ? ಎಲ್ಲೆಲ್ಲೋ ಅಲ್ಲಿಗೆ ಹೋಗಿದೀವಿ ನಾವು. ಅಲ್ಲಿಂದ ಸ್ಟ್ರೈಟ್ ಒಂದರ ಟೀ ಅಂಗಡಿ ಅಂತ ನೀನು. ಬಾಯ್ಸ್ ಯಾರೋ ಸಿಕ್ಕಿದ್ರಲ್ಲಿ ಗೊತ್ತಾಯ್ತು, ಸಬ್ಸ್ಕ್ರೈಬರ್ಸ್ ಹಾಕೊಂಡಿರ್ತಾರೆ ಅಂತ. ಅವ್ನು ನೋಡ ಕಡ್ಡಿ ಇದ್ದಂಗ ಅವನು ಅವನ ಪ್ರೊಫೈಲ್ ಅಲ್ಲಿ. ಇವನು ಇಲ್ಲೇ ಅವನಲ್ಲೋ. ಅವನ ಆಕ್ಟಿಂಗ್ ಸ್ಕಿಲ್ಸು, ನಗು ನಿಲ್ಸಕ್ಕಾಗಲ್ಲ. ನಗು ನಿಲ್ಸಕ್ಕಾಗಲ್ಲ. ಅನಾಥ ಮಗುವಾದೆ ನಾನು. ಏನಿದು? ಯಾರು? ನನಗೋಸ್ಕರ ಬಟ್ಟೆ ಸ್ಯಾಕ್ರಿಫೈಸ್ ಮಾಡಿ. ಇನ್ಸ್ಟಾ ನಿಮ್ಗೆ ಮೆಂಟಲ್ ಆಗಿದ್ಯಾ? ಏನ್ ಚಿನ್ನ ಇದೆಲ್ಲ? ಆಲ್ರೆಡಿ ಅಲ್ಲಿ ಏನೇನೋ ಆಗಿದೆ, ಹೊಡಿತಾ ಇದ್ದೀರಾ ನೀವು. ಎಲ್ಲಿ ಇಟ್ಟು ಬಿದ್ದಿದೆ ತೋರ್ಸು. ಎಲ್ಲಿ ಹೊಡೆದ್ರು? ಏನೋ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾವನಲ್ಲೇ. ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾವನಲ್ಲ. ಎಲ್ಲ ಹೇಳಾಯ್ತು ಕಣೋ. ಲೇ ಅವ್ರಿಬ್ರು ಹೇಳಾಯ್ತು ಕಣೋ. ಅವ್ರಿಬ್ರು ಹೇಳಾಯ್ತು ಕಣೋ. ಹೊಡು. ಕೈ ಹಿಡಿರು. ಬಟ್ಟೆ ಅರ್ಧಕ್ಕೆ ಕೊಡ್ರೆ ನಾನು. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ಯೋ. ಎದ್ದೇಳು ಎದ್ದೇಳು ನೋಡೋಣ, ಎದ್ದೇಳು. ಇಲ್ಲ ಕಣ್ಣೀರ್ ನಿಜ ನೋಡಿ, ನಿಜ ಕಣ್ಣೀರ್ ಬಂತು. ಬಟ್ಟೆ ಅರ್ಧ ಹಾಕ್ಬೇಕು ಅಂತ ನಾನೀಗ. ಅವ್ರು ನೋಡ್ರ ಮೊಬೈಲ್ ಅಲ್ಲಿ ಲೊಕೇಶನ್ ಹೋಯ್ತಿಲ್ಲ, ನಂಬರ್ ಹೋಯ್ತಿಲ್ಲ, ಕಾಲ್ ಹೋಯ್ತಿಲ್ಲ. ಬ್ರೋ ಒಂದೊಂದು ಲೊಕೇಶನ್ ಕಳಿಸಿ ಬರ್ಬೇಕು. ನೀವು ಒಂದು ಕಟ್ ಹೌದಾ? ಸೂಪರ್ ಆಕ್ಟಿಂಗ್ ಕಳಿಲ್ಲ ಗೈಸ್. ಯಾರು ನನ್ನಷ್ಟು ಪ್ರ್ಯಾಂಕ್ ಚೆನ್ನಾಗಿ ಮಾಡಕ್ ಆಗಲ್ಲ ಅನ್ನೋದು ಪ್ರೂವ್ ಆಯ್ತು ಮತ್ತೆ. ಗುಡ್ ಜಾಬ್, ನಾವು ಮಾಡಿದ್ವಿ. ಗುಡ್ ಜಾಬ್. ಪಾಪ ಐಶನ್ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಟಯರ್ಡ್ ಇತ್ತು. ಗುಡ್ ಜಾಬ್. ಅವ್ರು ಅಷ್ಟು ಮಾಡಿರೋದೇ ದೊಡ್ಡದು. 200 ರೂಪಾಯಿ ಇಟ್ಕೊಳ್ಳೋ ಇವಾಗ. ನಂದು ತಪ್ಪಾಗ್ಬಿಟ್ಟಿದೆ, ಸಾರಿ. ಹಾ ಹಾ ಆ ವಿಡಿಯೋ ಬ್ಲಾಗಲ್ಲಿ ತೋರಿಸಿದ್ದೇವೆ. ಹೌದಾ? ಬನ್ನಿ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಪ್ರ್ಯಾಂಕ್ ಮಾಡಕ್ ಟ್ರೈ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ಬನ್ನಿ. ಅವ್ರದ್ದು ಎಫರ್ಟ್ಸ್ ತುಂಬಾ ಜಾಸ್ತಿ. ಥ್ಯಾಂಕ್ ಯು ಟುಮ್ ಟುಮ್ ಅವರೇ. ಅವ್ರ ಕಲ್ಲೆಲ್ಲ ಎತ್ಕೊಂಡು ಹಿಂಗೆ ಉಜ್ಕೊಂಡು ಎಲ್ಲಿ ಗೊತ್ತಾಗ್ಲಿ ಬಾರ್ಕೊ. ಅಯ್ಯೋ ಇದನ್ನ ಲೈನ್ ಎಲ್ಲ ಹೇಳ್ಕೊಂಡ್ಬಿಟ್ಟವನೇ. ನೇಹ ನಗ್ದೇ ಇದ್ದೀರಾ, ಸಂಜೆ ನಗ್ದೇ ಇದ್ದೀರಾ. ಇಷ್ಟೊತ್ತು ನಾನು ನಂಬಿಡ್ತಿದ್ದೆ ಅವ್ರಿಬ್ರು ನಗ್ಬಿಟ್ಟು. ನಾನು ನಗಾಡಿಲ್ಲ ಚಿನ್ನ, ಹೋಗ್ತಾ ಇದ್ದೀನಿ. ಅವ್ರು ನಗಾಡ್ಬಿಟ್ರು ಚಿನ್ನ, ಅದಕ್ಕೆ ನನಗೆ ನಗು ತಡಿಯಕ್ಕಾಗಿಲ್ಲ. ಏನ್ ಮಾಡ್ಲಿ? ಅವನಷ್ಟು ಸ್ಯಾಕ್ರಿಫೈಸ್ ಮಾಡೋ ನಮ್ಮ ಹುಡುಗ. ಬ್ರೋ ಇವ್ರು ಏನ್ ಮಾಡಿದ್ರು ಗೊತ್ತಾ? ಬಂದಿದ ತಕ್ಷಣ ಈ ಅಂತವ್ರೆ. ಏನ್ ಮಾಡೋದು? ಚಿನ್ನ ನಮ್ ತಾಯಣ್ಣ ಎಲ್ಲ ಇಟ್ಟ ಚಿನ್ನ ನಂಬಕ್. ಪ್ರ್ಯಾಂಕ್ ಮಾಡಕ್ ಟ್ರೈ ಮಾಡಿದ್ದಾರೆ. ಪಾಪ ಕಲ್ಲೆಲ್ಲ ಎದೆ ಉಚ್ಕೊಂಡವನೇ ನೋಡಿ. ತೋರ್ಸು ಇಲ್ಲಿ ನೋಡಿ, ಕಲ್ಲೆಲ್ಲ ಎದೆ ಉಚ್ಕೊಂಡ್ಬಿಟ್ಟವನ್ ಪಾಪ. ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಬೇಕಾಗಿರ್ಲಿಲ್ಲ. ಯಾರೋ ನಿನಗೆ ಹೊಡೆದಿದ್ದು? ಹೆಂಗ್ ಓದೇ ತಿಂದೆ ನೀನು? ಇದು ಶಾಪಿಂಗ್ ಅಲ್ಲ ಪ್ರಾಬ್ಲಮ್ ಮಾತ್ರ. ನಾವು ಫಸ್ಟ್ ಫೋನ್ ಮಾಡಿ ಫಸ್ಟ್ ಅರ್ಥ ಮಾಡ್ಬೇಕು. ಇದು ಪ್ರ್ಯಾಂಕ್ ಅಲ್ಲ, ಇದು ಸೀರಿಯಸ್. ಅದು ಅರ್ಥ ಮಾಡೋದು. ಯಾವ್ದು ಸೀರಿಯಸ್ ಯಾವ್ದು ಪ್ರ್ಯಾಂಕ್ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ.
ಇವರಿಬ್ರು ಕಾಲ್ ಮಾಡಿಬಿಟ್ಟು ಏನಿಲ್ಲ ಹೇಳ್ತೀನಿ ಅರ್ಧ ಗಂಟೆಲಿ ಹೇಳ್ತೀನಿ ಅಂತ ಹೇಳ ಫಸ್ಟ್. ಸರಿ ಆಯಿತು, ಇವ್ರು ಡವ್ ಮಾಡ್ತವ್ರೇನೆ ಅವರು. ವಿಡಿಯೋ ಕಾಲ್ ಮಾಡಿ ಅಂದರೆ ವಿಡಿಯೋ ಕಾಲಲ್ಲಿ ಅಂತಾರೆ ಇವ್ರು ಹಿಂದೆ ಅಂತಾರೆ. ಓ ಇಷ್ಟು ಸೀರಿಯಸ್ ಸಿಚುವೇಶನ್ ಪಾಪ ನೇಹವ್ರು ನಗ್ತವ್ರಲ್ಲ. ಸರಿ ಆಯಿತು, ನೇಹವ್ರು ಆವಾಜ್ ಹಾಕಿ ಬೇರೆ ಮಾತಾಡೋದು, ಎಷ್ಟೊಂದು ಬನ್ರಿ ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಇನ್ನೂ ಅಲ್ಲೇ ಇದ್ದೀರಾ ಬನ್ರಿ. ಓಹೋ ಆಯ್ತು ಆಮೇಲೆ ಲೊಕೇಶನ್ ವಿಡಿಯೋ ಯಾರ್ದು ಪಾಪ ಅವ್ರು ಹೆಲ್ಪ್ ಮಾಡಿದ್ರು. ಅದು ಸ್ಟೋರಿ ಏನು, ಯಾವ್ದೋ ಅಂಕಲ್ ಗಾಡಿಗೆ ಟಚ್ ಆಯ್ತು, ಅಂಕಲ್ ಹುಡುಗರು ಕರೆಸಿ ಹಾಕೊಂಡು ಹೋಗ್ಬಿಟ್ರಂತೆ. ಅಂಕಲ್ ಮಗ ಹುಡುಗರು. ಇದೆಲ್ಲ ಮೈಸೂರಲ್ಲಿ ನಡೆಯಲ್ಲ ಚಿನ್ನ. ಮೈಸೂರು ಇಸ್ ವೆರಿ ಸೇಫ್. ಬನ್ನಿ ಗೈಸ್ ಹೋಗೋಣ. ಅಲ್ಲ ಈಗ ಹೋಗೋಣ. ಸಮೀರ್ಗಿನ್ನು ಕರ್ಕೊಂಡ್ಬಂದು ರಿಯಾಲಿಟಿ ಗೊತ್ತಿಲ್ಲ ಅಂತೇಳಿ ನಮ್ಮ ಅಮ್ಮ ಯಾವ ರೇಂಜಿಗೆ ಓವರ್ ಡವ್ ಮಾಡ್ತಾರೆ ನೋಡ. ಇಲ್ಲೂ ಬಂದು ಕುತ್ಕೊಂಡು ಕುರಿ ಎಷ್ಟೊತ್ತು ಕಂಟ್ರೋಲ್ ಮಾಡಿದಾರೆ ಗೊತ್ತಾ ನಗು. ಅವ್ನು ಬಂದಿದ್ರೆ ತುಂಬಕದ ನಗಾಡ್ಬಿಡೋದು. ರೇ ಪ್ರಾಕ್ಟೀಸ್ ಮಾಡ್ರಿ ಫಸ್ಟ್ ಗೈಸ್. ನಗು ಕಂಟ್ರೋಲ್ ಆಗಲ್ಲ ನಂಗೂ ಈಗ ಬಂದ್ಬಿಡ್ತು ನಗು. ಅಮ್ಮ ಗೊತ್ತಾ ಇದೆಲ್ಲ ಪ್ರ್ಯಾಂಕ್ ಗೊತ್ತಿಲ್ಲ, ಅಂದ್ರೆ ಪ್ರ್ಯಾಂಕ್ ಮಾಡ್ತಿದ್ದು ಗೊತ್ತು. ರಿಯಾಕ್ಷನ್ ಕೊಡ್ತಾರೋ ನಮ್ಮಮ್ಮ ರಿಯಲ್ ರಿಯಾಕ್ಷನ್ ಕೊಡ್ತಾರೆ. ಅವ್ರು ಪ್ರ್ಯಾಂಕಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಬನ್ನಿ ಗೈಸ್ 206 ಅಲ್ಲಿ ಇದಾರಂತೆ ನಮ್ಮಮ್ಮ. ಏನ್ ಹೇ ನನಗೆ ಗೊತ್ತಿಲ್ಲ. ಸಾಹಿಲ್ ಫೋನ್ ಮಾಡಿಸು. ಯಾರು ಸಂಜು? ಸಂಜು ಸ್ಟೇಷನಿಂದ ಕರ್ಕೊಂಡ್ ಬಂದಿದ್ದು ಅವನ್ನ ಈಗ ನಾನು. ಎಲ್ಲಿಂದ? ಇಲ್ಲಿ ನೋಡಿ ಇಲ್ಲಲ್ಲ ಎದೆಲ್ಲ ಹೆಂಗ್ ಕೂತ್ಕೊಂಡು ನೋಡಿ. ಪ್ರಾಂಕ್ ಅನ್ಕೊಂಡೆ ಇಷ್ಟೊತ್ತು. ಯಾರು ಹೊಡೆದಿದ್ದು? ಯಾರೋ ಅಂಕಲ್ ಗಾಡಿ ನೀನೇನೋ ಮಾಡ್ತಿದ್ದೆ. ಫೋನ್ ಮಾಡ್ಬೇಡ ಒಂದು ಮಾತು. ಅಲ್ಲ ನೀವೇನಂತ ಹೇಳ್ಬಿಟ್ಟು ಹೋಗಿದ್ದು? ಕೆಲಸದ ಹೋಗ್ಬರ್ತೀವಿ ಅಂತ ಹೋಗಿದ್ದು ನೀವು. ಒಂದ್ ಮಾತು ಹೇಳ್ಬೇಕಾನೆ ಹಿಂಗಾಗಿದೆ ಅಂತ. ಅವನಂದ ಅವ್ನು ಡಿಸ್ಟರ್ಬ್ ಮಾಡೋದು. ಯಾವನು ಲೋಫನ ಮ್ಯಾಗ ಹಿಂಗ್ ಓಡ್ತಿರೋದು? ಏನ್ ಮಾಡ್ದ ಇವನು? ಯಾವ್ದು ಹುಡುಗಿನ ರೇಗ್ಸಿರ್ತಾನೆ, ಇನ್ನೇನ್ ಮಾಡುತ್ತೆ. ಅಂಕಲ್ ಅಡ್ಡ ಬಂದ್ರು ಯಾರೋ, ಅವ್ರು ಹೊಡಿಯಕ್ ಹೋದ. ಅವ್ರ ಮಗ ನೋಡಿ ಅವ್ರ ಮಗ ಹೊಡೆದು. ಅವ್ರ ಮಗ ಫ್ರೆಂಡ್ಸ್ ಗ್ರೂಪ್ ಯಾರು ಕರ್ಕೊಂಡು ಎಲ್ರು ಇದ್ರು. ಅದಕ್ಕೆ ಮಾರ್ಕು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಲೋಫನ್ ಮಗ ಯಾವ ನೋಡಿದ್ರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸ್ಟೇಷನ್ ಅಲ್ಲಿ ಇದ್ರಲ್ಲ ಸ್ಟೇಷನ್ ಇಂದನೇ ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ನೀವು ಡವ್ ಮಾಡ್ತಿರೋದು ನಿಮ್ಗೆ ಗೊತ್ತಾ ಪ್ರಾಂಕ್ ಅಂತ? ನಿಮ್ಗೆ ಹೇಳಿದ್ರಾ? ಓ ನಿಮ್ಗಿದ್ ರಿಯಾಲಿಟಿ ಹಂಗಂದ್ರೆ ಏನ್ ಡವ್ ಮಾಡಿದ್ರು ಅಬ್ಬಬ್ಬಬ್ಬಾ ಏನ್ ಡವ್ ಮಾಡಿದ್ರು ಇಬ್ರು. ನನಗ್ ಪ್ರಾಂಕ್ ಮಾಡಕ್ ಟ್ರೈ ಮಾಡಿರೋದು. ನಾನೆಲ್ಲ ಆಗ್ತೀನಿಪ್ಪ ನಿಮ್ಮ ಮಗ. ನಾನು ಯಾವತ್ತಾರು ಪ್ರಾಂಕ್ ಆಗಿರೋ ಲೈಫಲ್ಲಿ ನಿಮ್ಮ ಮಮ್ಮಿ ಮದುವೆ ಆಗಿದ್ಬಿಟ್ಟು. ಈ ನಗುವ ಮುಖದಲ್ಲಿ ಬರೀ ನೋವಿದೆಯೋ. ಬನ್ನಿ ಕಾಫಿಗೆ ಹೋಗೋಣ. ಯಾರಿಗೂ ಹೇಳ್ಬಾರ್ದು, ಅವ್ನಿಗೇನು ಗೊತ್ತಾಗ್ಬಾರ್ದು. ಹಂಗೆ ಓ ನಿಮ್ಗೂ ಗೊತ್ತಾ? ಗೊತ್ತು. ನಾ ಅಪ್ಪಂಗ್ ಹೇಳೋರು ಹೇಳ್ಬೇಡಿ ಯಾರಿಗೂ ಅಂತ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ರಾ? ನಂಗೆ ಕಾರಿಂದ ಬಂದು ಇಳ್ದಿದ ತಕ್ಷಣ ನೇಹವ್ರ ಮಕ ನೋಡ್ರೆ ಹೀ ಅಂತವ್ರೆ ಗೈಸ್. ಸೊ ಈಗ ನಾವು ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾ ಇದೀವಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಬಂದು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಅಟ್ಲೀಸ್ಟ್ ನೀವು ಓದ್ 3 ಜನ ಓದ್ರಲ್ಲ ಹಿಂಗಾಯ್ತು ಅಂತ ಹೇಳ್ಬೇಕೇನು ನಮಗೆ? ನೋಡಿ ಅತ್ತೆಗಾರು ಫುಲ್ಲು ಬಟ್ಟೆ ಎಲ್ಲ ಹರಿದು ತಮಾಷೆ ಅನ್ಕೊಂಡಿದ್ವಿ. ತಮಾಷೆ ಆಗ್ಬಿಟ್ಟಿದೆ. ಹೋಗಿ ಅದಕ್ಕೆ ಅತ್ತೆ ಗೊತ್ತಿಲ್ಲ ಹೇಳಿಲ್ವಾ? ಅಲ್ಲ ಹೇಳಿದ್ಲು. ಏನ್ ಹೇಳಿದ್ರು? ಪ್ರಾಪರ್ ಆಗಿ ಏನಾಯ್ತು ಏನಂತ ಹೇಳಿದ್ರು? ಅಲ್ಲ ಇದು ಹಂಗ ಗಾಡಿ ಎಲ್ಲೋ ಟಚ್ ಆಯ್ತು ಅಂತ. ಓ ಪ್ರಾಂಕ್ ಅಂತ ಹೇಳಿಲ್ವಾ? ಪ್ರಾಂಕ್ ಅಂತ ಹೇಳಿಲ್ವಾ? ವಾಟ್ ಆಕ್ಟಿಂಗ್ ಅತ್ತೆಗ ಏನ್ ಆಕ್ಟಿಂಗು? ಹಿಂಗೆ ಅನ್ಕೊಂಡ್ ನಗು ಕಂಟ್ರೋಲ್ ಮಾಡಕ್ಕೆ ಏನೇನೋ ಡಿಸ್ಟ್ರಾಕ್ಷನ್ ಮಾಡ್ತಾರೆ. ನಿಮ್ ಮಗಳು ಕಾರ್ ಇಳಿದ ತಕ್ಷಣ ನಕ್ಬಿಟ್ರು ಪ್ರಾಂಕ್. ನಿಮ್ಮನ್ ಪ್ರಾಂಕ್ ಮಾಡ್ಬೇಕು ಅನ್ನೋದಕ್ಕೆ ಇವಾಗ ನಮ್ಮ ಮಗಳು ಒಳಗ್ ಬಂದ್ ಹೇಳಿದ್ದಕ್ಕೆ ನೀವು ನಿಮ್ಗೆ ಕಾಲ್ ಮಾಡಿ ಕರ್ಸಿದ್ದೆ ನಾವು. ಇದು ಪ್ರಾಂಕ್. ಫಸ್ಟ್ ಪ್ರಾಂಕ್ ಇವ್ರದ್ದು, ಸೆಕೆಂಡ್ ಇವ್ರಿಗೆ ಪ್ರಾಂಕ್. ಏನಾಯ್ತು ಅವ್ರಿಗೆ? ಹಂಗೆ ಸ್ಯಾಮ್ ಗೊತ್ತಾಯ್ಪಯ್ಯ ತಿರ್ಗಾ ಪಿಚ್ಕೊಂಡ್ ಪೈ ಎಡಿಸ್ತಾ ಕೂತ್ಕೊಂಡ್ರು.
ಆಮೇಲೆ ಇವರು ಥರ್ಡ್ ಹಾಂ ಇವನಿಂದ ಮೈಸೂರವ್ರಿಗೆ ಪ್ರಾಬ್ಲಮ್ ಆಗ್ಬಿಡ್ತಂತೆ. ಏನ್ ಡವ್ ಮಾಡ್ತಾನೆ, ಏನ್ ಡವ್. ಕಮ್ ಲೊಕೇಶನ್, ದಿಸ್ ಯುವರ್ ಲೊಕೇಶನ್, ಕಮ್ ಇಫ್ ಯು ವಾಂಟ್ ಯುವರ್ ಬ್ರದರ್ ಅಂತೆ. ಯಾರೋ ಸಬ್ಸ್ಕ್ರೈಬರ್ ಅದು. ಸಿಕ್ಕಿಲ್ಲ ಅಲ್ಲಿ ಏನ್ ಮಾಡಿ ಯಾವ ಚಿಕ್ಕ ಹುಡುಗರು ಇದ್ರು ಅವ್ರು ಕೇಳ್ಕಳ್ತೆ. ಇವನ್ ಕಿಡ್ನಾಪ್ ಆಗಿ ಎಲ್ಲಿ ಇದನ್ ಲೊಕೇಶನ್ ಅಲ್ಲ, ಅದರಿಂದ 200 ಮೀಟರ್ ಅಲ್ಲಿ ನೇಹಾ ಮತ್ತೆ ಸಂಜಯ್ ಇರೋದು. ಎಲ್ಲಿದನ್ ಸಾಹಿಲ್ ಗೊತ್ತಿಲ್ಲ, ಕಿಡ್ನಾಪ್ ಆಗ್ಬಿಟ್ಟಿದ್ದಾನೆ ಅಂತವ್ರೆ. 200 ಮೀಟರ್. ಗುಡ್ ಜಾಬ್ ಟುಮ್ ಟುಮ್, ಗುಡ್ ಜಾಬ್, ಗುಡ್ ಜಾಬ್ ಟುಮ್ ಟುಮ್. ಅಲ್ವಾ ಶಾ, ಏನ್ ಆಕ್ಟಿಂಗ್ ಮಾಡೋ ಶಾ, ಹತ್ಕೊಂಡ್ ನಿಂತ್ಕೊಂಡಲ್ಲ. ನೀವ್ ಕಲೀರಿ ಫಸ್ಟ್ ರೈ. ಐಶು ಸೀರಿಯಸ್ ಮಾಡ್ತೀನಿ, ಸೀರಿಯಸ್. ಬಟ್ಟೆ ಎಲ್ಲ ಅರ್ಧಾಕಿ, ಪಾಕೆಟ್ ಎಲ್ಲ ಅರ್ಧಾಕ್ಬಿಟ್ಟಿದ್ದಾರೆ. ಯಾರೋ ನೋಡಿ ಫುಲ್ ಲೈನ್ ಎಲ್ಲ ಹಾಕೊಡ್ತಿದ್ದಾರೆ. ಲೈನ್ ಬಿಡೋತಾರೆ, ಯಾರು ಹೊಡಿತಾರೆ ಹಂಗೆ. ಇದೆಲ್ಲ ಅರ್ಥ ಏನೋ ಮಾಡಿದ್ದಾನೆ ಅಲ್ಲ, ಏನೋ ಮಾಡಿದ್ದಾನೆ ಇವನು, ಅದಕ್ಕೆ ಯಾರು ಹೇಳು. ಆಯುಷ್ ಗೊತ್ತಿಲ್ಲ ಪಾಪ. ಆಯುಷ್ ಯೂರಿನ್ ಹೋಗಿದ್ದ. ನೀನು ಹೋಗಿಲ್ವಾ? ಕ್ರೀಮ್ ಏನಾದ್ರು ಒಂದ್ ಸ್ವಲ್ಪ ಅಷ್ಟನ್ನ ಒಂದು ನಿಮಿಷ. ಕ್ರೀಮ್ ಅಲ್ಲ, ಅವ್ನ್ ವಿಷ ಕೊಡಿ ಅವ್ನಿಗೆ. ಅಲ್ಲ ಅವ್ನು ಫಸ್ಟ್ ಟೆನ್ಷನ್ ಅಲ್ಲಿ ಇರೋನ್ ಬಿಡು. ಯಾಕೆ ಒಳ್ಳೆ ಯಾವ್ದು ಹುಡ್ಗಿನ್ ರೇಗ್ಸಿದ್ರೆ ಮತ್ತೆ ಹೊಡಿದ ಏನೇನ್ ಮಾಡ್ತಾರೆ. ನೀರೆಲ್ಲ ರೇಗ್ಸಿಲ್ಲ ಅಲ್ಲಿ ಬೇರೆ ಏನೋ ಆಯ್ತು. ನೀವ್ ಏನಾಗಿದ್ದು ನೋಡಿ, ನಾವ್ ಇಲ್ಲಿ ಏನ್ ಹಿಂಗ್ ಹೋಗ್ತಾ ಇದೆ? ಐಶು ಇವ್ ನೋವೇ ಫ್ರಾಂಕ್ ಐ ಗೊತ್ತು ನಿನ್ ವೀರ್ ಫ್ರಾಂಕ್ಸ್ నాకు తెలుసు. ఏమైంది యశు? ಅದೇ ಪ್ರಾಂಕ್. ನನ್ನ ಪ್ರಾಂಕ್ ಹೌದಾ? ವೆರಿ ನೈಸ್. ಮ್ಯೂಸಿಯಂ ಅಲ್ಲಿ ಇಟ್ಟು ಅಂತ ಬಂದ್ ತೋರಿಸ್ತಾರೆ, ಹೊಡ್ತಾರೆ ನಾಯಿ ಹೊಡ್ತವ್ರೆ ಅಂತ.